ಊರಿಗೆ ವಿಷನರೀಸ್ ಮೊದಲು ತುಂಬ ಇರ್ತಾಯಿದ್ರು. ಈಗ ಕ್ರಮೇಣ ಆ ವಿಷನರೀಸ್ ಕಡಿಮೆ ಆಗಿದ್ದಾರೆ. ಸ್ಯಾಫ್ರನ್ಸ್ ಅಂತ ಇಲ್ಲಿಂದ ಹೋಗ್ತಾನೆ, ಇಲ್ಲಿಂದ ಹೋಗಿ ನನ್ನ ಊರಿನ ಬಗ್ಗೆ, ನನ್ನ ದೇಶದ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತಾರೆ. ಸರಿ, ಈ ಒಂದು ಮೈಸೂರನ್ನು ಬೆಳೆಸೋ ನಿಟ್ಟಿನಲ್ಲಿ ನಿಮ್ಮ ನಂಬಿಕೆ ಏನು? ಒಳ್ಳೆ ಕೆಲಸ, ನನ್ನ ಸ್ವಂತದ ಕೆಲಸ ಮಾಡಿದಾಗ ನನಗೆ ಬೇಕಾದಷ್ಟು ಅಡೆತಡೆಗಳು ಬರುತ್ತೆ. ಯಾರೋ ವಿಷನರಿ ಬೆಳೆಸಿದ್ದಾರೆ, ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ ಈ ಗಿಡ ಮರಗಳು ಪರ್ಮನೆಂಟ್ ಆಗಿದೆ, ಎಲ್ಲ ಕೊಡ್ತಾ ಇದ್ದಾನೆ. ಬೆಳಗ್ಗೆ ಒಂದು 5 ನಿಮಿಷ 4 ಗಂಟೆಗೆ ಎದ್ದು ಕೂತ್ಕೊಂಡ್ರೆ ಇವತ್ತು ಏನೇನು ಮಾಡಬೇಕು ಅಂತ ಭಗವಂತ ಯೋಚನೆ ಕೊಡೋದೇ ಭಗವಂತ. 108 ದಿನಗಳ ಸಂಕಲ್ಪ 4M ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್. ಚಿಕ್ಕ ಚಿಕ್ಕ ಇನ್ಸ್ಪಿರೇಷನ್ ಪ್ರತಿದಿನ GSS ಮಾಧ್ಯಮದ ಎಲ್ಲ ಆಡಿಯನ್ಸ್ಗೆ ಕೊಡ್ತಾ ನಮ್ಮ ಜೀವನಕ್ಕೆ ಒಂದು ಅರ್ಥ ಕಲ್ಪಿಸ್ಕೊಡೋ ನಿಟ್ಟಿನಲ್ಲಿ ಅವರು ನಮ್ಮನ್ನು ಇನ್ಸ್ಪೈರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಹೀ ಈಸ್ ನನ್ ಅದರ್ ದ್ಯಾನ್ ಯೋಗಾತ್ಮ ಶ್ರೀಹರಿ ಅವರು. ನಂಬಿಕೆನೇ ನನ್ನ ಜೀವ, ನನ್ನ ಜೀವನ, ನನ್ನ ಶಕ್ತಿ ಅಂತ ಹೇಳಿದ್ರಿ. ಅದಕ್ಕೆ ಕಳೆದ ಒಂದು ಎಪಿಸೋಡ್ನಲ್ಲಿ ತುಂಬ ಅದ್ಭುತವಾದ ಮಾತುಗಳನ್ನ ಹೇಳಿದ್ರಿ. ದಟ್ ಈಸ್ ಸ್ಟಿಲ್ ಹಾಂಟಿಂಗ್ ನನಗೆ. ಎಸ್, ನಂಬಿಕೆ ಬಗ್ಗೆ. ಈಗ ಒಂದಷ್ಟು ಪ್ರಾಜೆಕ್ಟ್ಸ್ ತಗೊಂಡಿದ್ದೀನಿ, ಎಲ್ಲ ಸಮಾಜದ ಪ್ರಾಜೆಕ್ಟ್ಸ್. ಸ್ಕಿಲ್ ಮೈಸೂರು, ಸೇಫ್ ಮೈಸೂರು, ಹೆಲ್ತಿ ಮೈಸೂರು, ಮತ್ತು ಕ್ಲೀನ್ ಮೈಸೂರು, ಗ್ರೀನ್ ಮೈಸೂರು, ಇನ್ಫ್ರಾಸ್ಟ್ರಕ್ಚರ್ ಮೈಸೂರು, ಎಜುಕೇಷನಲ್ ಮೈಸೂರು, ಇದು ಕಲ್ಚರಲ್ ಮೈಸೂರು, ಹೀಗೆ ತುಂಬ ತಗೊಂಡಿದ್ದೀನಿ. ಯಾಕೆ? ಯಾರಾದರೂ ಒಬ್ಬರು ತಗೋಬೇಕಲ್ವ. ಊರಿಗೆ ವಿಷನರೀಸ್ ಮೊದಲು ತುಂಬ ಇರ್ತಾಯಿದ್ರು. ಈಗ ಕ್ರಮೇಣ ಆ ವಿಷನರೀಸ್ ಕಡಿಮೆ ಆಗಿದ್ದಾರೆ, ಆ ಕಮಿಟ್ಮೆಂಟ್ ಇರೋರು ಕಡಿಮೆ ಆಗಿದ್ದಾರೆ. ಈಗ ನಿನ್ನೆ ಪ್ರೆಸ್ ಮೀಟ್ ಮಾಡಿದೆ ಆ ವಿಷಯದಲ್ಲಿ. ಪ್ರೆಸ್ ಮೀಟನ್ನ ಕೇಳಿಸ್ಕೊಂಡು ಪ್ರೆಸ್ನವ್ರು ನನ್ನ ಹತ್ರ ಬಂದು, ಸರ್ ನೀವು ಒಬ್ಬರೇ ಹೀಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯ, ನಿಮ್ದಲ್ಲ ಇದು, ನೀವೇನು ಪೊಲಿಟಿಷಿಯನ್ ಅಲ್ಲ, ನಾಳೆ ಏನು ಮಂತ್ರಿ ಆಗಲ್ಲ, MLA ಆಗಲ್ಲ, ನೀವು ಅಧಿಕಾರಿ ಅಲ್ಲ, ನೀವೊಂದು ಸ್ವಾಮೀಜಿ ಅಲ್ಲ, ನೀವು ಜಡ್ಜ್ ಅಲ್ಲ, ನೀವು DC ಅಲ್ಲ, ನಿಮ್ಗೆ ಯಾಕೆ ಬೇಕಿದ್ದು? ಅವರೆಲ್ಲ ಮಾಡ್ತಾರಲ್ವಾ. ನನ್ನ ಮನಸ್ಸಲ್ಲಿ ಅನ್ಕೊಂಡೆ, ಯಾಕಿದ್ದನ್ನೆಲ್ಲ ನೀವು ಏನೂ ಇಲ್ದಲ್ಲ ಏನಕ್ಕೆ ಮಾಡ್ತಿದ್ದೀರಾ ಅಂತ ಅವ್ರು ಕೇಳ್ಬಿಟ್ಟಿದ್ದಾರೆ ಅಂದ್ರಿ. ಯಾಕೆ ಮಾಡ್ತಿದ್ದೀರಾ ಮತ್ತೆ? ಶಂಕರಾಚಾರ್ಯ ಯಾಕೆ ಕಾಲ್ನಡಿಗೆಯಲ್ಲಿ ಕಾಲಟಿಯಿಂದ ಅಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಆ ಕಡೆಯಿಂದ ಈ ಕಡೆಗೆ, ಈಸ್ಟ್ ಟು ವೆಸ್ಟು, ಸೌತ್ ಟು ನಾರ್ತ್ ಯಾಕೆ ಹೋಗಬೇಕಾಯ್ತು? ಅವ್ರ ಕೆಲಸನ ಅದು ಇಲ್ಲ. ಅವತ್ತಿನ ಮಿತ್ಸ್ ಬೇಕಾದಷ್ಟಿತ್ತು. ಅವತ್ತಿನ ನಮ್ಮ ಸೋಷಿಯೋ ಇಂಡಿಫರೆನ್ಸಸ್ ತುಂಬ ಇತ್ತು, ಕಲ್ಚರಲ್ ಇಂಡಿಫರೆನ್ಸಸ್ ತುಂಬ ಇತ್ತು. ಸರಿ ಮಾಡೋಕ್ಕೆ ಹೋದ್ರು ಅವರು. ಅವ್ರತ ಕೆಲಸ ಅದು ಅಲ್ಲ. ವಿವೇಕಾನಂದರು ಇಲ್ಲಿಂದ ಅಮೆರಿಕಕ್ಕೆ ಹೋಗ್ತಾರೆ, ಅಮೆರಿಕದಲ್ಲಿ ಹೇಳ್ತಾರೆ ಮೈ ಇಂಡಿಯಾ ಇಸ್ ಗ್ರೇಟ್ ಅಂತ. ಅವತ್ತು ಇಂಡಿಯಾ ಕುಗ್ಗಿತ್ತು. ಆದರೆ ಇಲ್ಲಿಂದ ಒಬ್ಬ ಸಂತ, ಸ್ಯಾಫ್ರನ್ ಸಂತ, ಇಲ್ಲಿಂದ ಹೋಗ್ತಾನೆ, ಇಲ್ಲಿಂದ ಹೋಗಿ ನನ್ನ ಊರಿನ ಬಗ್ಗೆ, ನನ್ನ ದೇಶದ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತಾರೆ. ಬಹುಶಃ ಆ ಹೆಮ್ಮೆ ಎಲ್ಲ ಅಮೆರಿಕನ್ಸ್ ಎಲ್ಲ ಚಪ್ಪಾಳೆ ತಟ್ಟೋಂಗೆ ಮಾಡುತ್ತೆ. ಅವತ್ತಿಂದ ನಮ್ಮ ದೇಶವನ್ನು ಹಾವಾಡಿಗರ ದೇಶ ಅಂತ ಯಾರ್ಯಾರು ಹೀಯಾಳಿಸ್ತಾ ಇದ್ರು ಅಲ್ಲಿಂದ ಹೊರಗೆ ಕರ್ಕೊಂಡ್ಬರ್ತಾರೆ. ಶಕ್ತಿ ಇತ್ತ, ಮನಸ್ಥಿತಿ ಇತ್ತ. ಗೊತ್ತಿಲ್ಲದೆ ಇರೋ ಎಲ್ಲರಿಗೂ ವಿಚಾರಗಳೇನೆಂದರೆ, ವಿವೇಕಾನಂದರು ಆರೋಗ್ಯದಲ್ಲಿ ಇರಲಿಲ್ಲ. ಅವರು ಶಂಕರಾಚಾರ್ಯರು ಆರೋಗ್ಯದಲ್ಲಿ ಇರಲಿಲ್ಲ. ಅವ್ರಿಗೆ ಆರೋಗ್ಯ ಬೇಕಾಗಿತ್ತ, ಅಥವಾ ಈ ಇಡೀ ದೇಶದ ಒಂದು ಕಲ್ಚರಲ್ ರಕ್ಷಣೆ ಬೇಕಾಗಿತ್ತ? ಇಬ್ಬರು ಬೇಗ, ಒಬ್ರು 32, ಒಬ್ರು 36. ಅಂದರೆ ಅವ್ರನ್ನ ಪ್ರಿಯಾರಿಟೈಸ್ ಮಾಡ್ಕೊಳ್ಳೋ ಬದಲು ಅವರು ಅವ್ರ ಸೊಸೈಟಿನ ಪ್ರಿಯಾರಿಟೈಸ್ ಮಾಡಿಕೊಂಡ್ರು ಅಷ್ಟೇ. ಸಾರ್ಥಕತೆ ಹೇಗೆ ಬರುತ್ತೆ ನಮಗೆ? ಸರಿ, ಈ ಒಂದು ಮೈಸೂರನ್ನು ಬೆಳೆಸೋ ನಿಟ್ಟಿನಲ್ಲಿ ನಿಮ್ಮ ನಂಬಿಕೆ ಏನು? ಇಡೀ ವ್ಯವಸ್ಥೆನೇ ಜೋಡಿಸುತ್ತೆ. ಒಳ್ಳೆ ಕೆಲಸ, ನನ್ನ ಸ್ವಂತದ ಕೆಲಸ ಮಾಡಿದಾಗ ನನಗೆ ಬೇಕಾದಷ್ಟು ಅಡೆತಡೆಗಳು ಬರುತ್ತೆ. ವ್ಯಾಪಾರ ಬರುತ್ತೆ, ಅದರಲ್ಲಿ ಕಿತ್ತಾಟಗಳು ಬರುತ್ತೆ, ಅದರಲ್ಲಿ ನನ್ನನ್ನು ಕಾಂಪಿಟೇಟರ್ ಥರ ನೋಡ್ತಾರೆ, ರಾಕ್ಷಸನ ಥರ ನೋಡ್ತಾರೆ. ಇಲ್ಲ, ಊರಿನ ಕೆಲಸ ಮಾಡೋಕ್ಕೆ ಹೋದಾಗ ಎಲ್ಲರೂ ಗೌರವದಲ್ಲಿ ನಡೆಸ್ಕೋತಾರೆ. ಶ್ರಮ ಜಾಸ್ತಿ ಇದೆ. ಇದು ಇವತ್ತು ಯೋಚನೆ ಮಾಡೋದಂದರೆ ಇಲ್ಲ, 20 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೊಂದು ರೂಪರೇಷೆ ಈಗ ಕೊಡೋಕೆ ಹೊರಟಿದ್ದೀನಿ. ಮೊದಲು ಆ ಶಕ್ತಿ ಇರ್ತಾ ಇರಲಿಲ್ಲ, ಇವತ್ತು ಶಕ್ತಿ ಇದೆ. ಎಲ್ಲರಲ್ಲೂ ಈ ಶಕ್ತಿ ಇದೆ ಅಂತ ಹೇಳ್ತಾ ಇದ್ದೀನಿ. ಆ ನಂಬಿಕೆಯನ್ನು ಇಡಿ ಅಂತ. ಆ ನಂಬಿಕೆ ಏನಿರಬೇಕು ಗೊತ್ತಾ? ನಾನು 10 ಜನಕ್ಕೆ ಬೆಳೆಸುವಷ್ಟು ತಾಕತ್ತು ಇದೆ ಅಂತ ಅನ್ನಿಸ್ಬೇಕು.
ಸುಮ್ಮನೆ ಅನ್ಕೊಂಡ್ರೆ ಆಗಲ್ವಲ್ಲ, ಏನಾದ್ರು ಒಂದು ಕೆಪಾಸಿಟಿ ಒಳಗೆ ಇರಬೇಕಲ್ಲ. ಬರುತ್ತಲ್ಲ, ಅನ್ಕೊಂಡ್ರೆ ಬರುತ್ತಾ? ಕಮಿಟ್ ಆಗಿಬಿಟ್ರೆ ಬರುತ್ತೆ. ಅನ್ಕೊಂಡ್ರೆ ಬರುತ್ತಾ? ಅಡುಗೆ ಮಾಡಬೇಕು ಮಕ್ಕಳಿಗೆ ಅಂತ ಅನ್ನಿಸ್ಬಿಟ್ರೆ ತಾಯಿಗೆ ಎಷ್ಟೇ ಜ್ವರ ಬಂದಿರಲಿ, ಎಷ್ಟು ಅನಾರೋಗ್ಯ ಇರಲಿ, ಮಾಡಿಕೊಡಲ್ವಾ? ಹೌದು, ನೀವು ಹೇಳಿದ ನಿಜ. ಜನರಲಾಗಿ ಏನು ಯೋಚನೆ ಮಾಡ್ತೀವಿ, ಈಗ ಅಮ್ಮಂಗೆ ಅಡುಗೆ ಮಾಡ್ಕೊಡ್ಬೇಕು ಅಂತ ಅನ್ಸಿದ್ರೆ ಪರಿಕರಗಳು ಬೇಕಲ್ವಾ, ಅದಿದ್ದಾಗ ನಾವು ಮಾಡ್ಕೊಡ್ಬಹುದು ಅನ್ಸುತ್ತೆ. ಆ ನಂಬಿಕೆನೂ ಇಟ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತಲ್ವಾ. ಇಷ್ಟೆಲ್ಲ ಭಗವಂತ ಶಕ್ತಿ ಕೊಟ್ಟಿರೋದು ಯಾಕೆ? ಅದನ್ನೆಲ್ಲ ಜೋಡಿಸ್ಕೊಳಕ್ಕೇನೆ. ಊರಿನ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಊರು ಜೋಡಿಸ್ಕೊಂಡ್ಬಿಡುತ್ತೆ, ಊರಿನ ಎಲ್ಲ ರಿಸೋರ್ಸಸ್ ಬಂದು ಬಿಡುತ್ತೆ. ಆ ನಂಬಿಕೆ ನನಗಿದೆ. ನೀವು ಸಂಘದ ಒಂದು ಲೈನ್ ಏನೋ ಹೇಳ್ತೀರಿ, ಹಿಂದಿಯಲ್ಲಿದೆ, ಏನದು ಅಂದರೆ ನಮಗೋಸ್ಕರ ಅಲ್ಲ ಸಮಾಜಕ್ಕೋಸ್ಕರ ಅಂತ ಒಂದು ಅರ್ಥ ಬರುತ್ತೆ ಆ ಲೈನು. ನೀವು ಯಾವಾಗಲೂ ಒಂದ್ಸತಿ ಹೇಳಿ. ಮಣಿಕರ್ಣಿಕಾ ಫಿಲಮ್ದು ಮೇ ರಹೂಂ ಯಾ ನಾ ರಹೂಂ ಭಾರತ ರೆಹನಾ ಚಾಹಿಯೆ ಅಂತ. ಅದು ಮಣಿಕರ್ಣಿಕಾ ಫಿಲಮಲ್ಲಿ ಅವ್ರ ತಂದೆ ಹೇಳ್ಕೊಡ್ತಾರೆ. ನಾನಿದ್ದೀನೋ ಇಲ್ವೋ, ನಾನು ಇರ್ತೀನೋ ಇಲ್ವೋ, ಆದರೆ ದೇಶ ಇರುತ್ತೆ. ಟ್ರೂ ಅಲ್ವಾ? ಅದು ನಮ್ಮೆಲ್ಲರಿಗೂ ಒಂದು ಲಿಮಿಟೇಷನ್ ಇದೆ, ಆದರೆ ನಮ್ಮ ದೇಶಕ್ಕೆ ಲಿಮಿಟೇಷನ್ ಇಲ್ಲ. ಈಗ ಎಷ್ಟು ಜನ ಯೋಚನೆ ಮಾಡಿದ್ರಿಂದ ಓಲ್ಡೆಸ್ಟ್ ಸಿವಿಲೈಸೇಷನ್ ನಮ್ಮ ದೇಶದ್ದಾಗಿದೆ. ಯಾರ್ಯಾರು ಮಾಡ್ರನ್ ಥಾಟ್ಗಳಲ್ಲಿ ಇದ್ದಾರೆ ಅವ್ರದ್ದೆಲ್ಲರದು ಬೇಗ ಬೇಗ ಕಳೆದೋಗಿದೆ. ಯಾಕೆ ಇಷ್ಟು ಜನ ಗ್ರೀಕರು ಬಂದರು, ಮೊಘಲರು ಬಂದರು, ಡಚ್ಚರು ಬಂದರು, ಫ್ರೆಂಚು, ಪೋರ್ಚುಗೀಸು, ಬ್ರಿಟಿಷ್ನವರು ಎಲ್ಲ ಬಂದರು, ಏನೇನೋ ಕೊಳ್ಳೆ ಹೊಡೆದ್ರು. ಯಾಕೆ ನಮ್ಮ ಕಲ್ಚರ್ನ ಕೊಳ್ಳೆ ಹೊಡಿಲಿಕ್ಕೆ ಆಗಲಿಲ್ಲ? ಯಾಕೆ ಇವತ್ತಿಗೂ ನಾವು ಭಾರತ ಜಗದ್ಗುರು ಆಗೇ ಬೆಳೀತಾ ಇದ್ದೀವಿ? ಇಷ್ಟು ಕೆಳಗೆ ಬಿದ್ದ ನಂತರವು 1947 ತಗೊಂಡ್ರೆ ಕುಗ್ಗೋಗಿದ್ದ ದೇಶ ನಾವು, ಆದರೆ ವಾಪಸ್ ಬಂದಿಲ್ವಾ? ನಂಬಿಕೆ ಅಲ್ಲ, ಇನ್ಬಿಲ್ಟ್ ಅಲ್ವಾ ಅದು ನಮ್ಮಲ್ಲಿ. ನಂಬಿಕೆ, ನಾನು ಬದುಕಿಸುವ ನಂಬಿಕೆ. ಮೇ ರಹು ಯಾ ನಾ ರಹು ಭಾರತ ರೆಹನಾ ಚಾಹಿಯೆ, ಇಷ್ಟೇ ಇದೆ ಲೈಫ್. ನಮಗೆಲ್ಲ ಪರ್ಪಸ್ ಕೊಡ್ತಾ ಇರೋದೇ ಈ ಥಾಟ್ಸ್. ಬದುಕೋದಕ್ಕೆ ಪರ್ಪಸ್ ಇನ್ನೇನಾದ್ರು ಸಂಪಾದನೆ ಮಾಡಬೇಕಾ, ಇನ್ನೊಂದು 4 ಮನೆ ಕಟ್ಟಬೇಕಂದ್ರೆ ಇಲ್ಲಪ್ಪ, ಇನ್ನೊಂದು 4 ಕಾರ್ ತಗೋಬೇಕಂದ್ರೆ ಇಲ್ಲ. ನನಗೆ ಅದೆಲ್ಲ ಆ ಪರ್ವ ಮುಗ್ದೋಗಿದೆ. ಊರಿಗೆ ಅಂತ ಸಂಕಲ್ಪ ಕಟ್ಟಿದಾಗ ಶಕ್ತಿ ಜಾಸ್ತಿ ಆಗುತ್ತೆ. ಊರಿಗೆ ನಮ್ಮ ಮೇಲೆ ನಂಬಿಕೆ ಶುರು ಆಗುತ್ತೆ. ಆ ನಂಬಿಕೆ ನನ್ನನ್ನು ಬದುಕಿಸುತ್ತೆ. ನಿಮ್ಮ ನಂಬಿಕೆಗಳು ನನ್ನನ್ನು ಬದುಕಿಸುತ್ತೆ. ಇಲ್ಲದೆ ನನಗೆ ಪರ್ಪಸ್ಲೆಸ್ ಲೈಫ್ ಅಲ್ವಾ? ಇವತ್ತು ಮಧ್ಯಾಹ್ನ ಅದನ್ನೇ ಡಿಸ್ಕಸ್ ಮಾಡಿದ್ದಲ್ಲ, ನಾನು ಕೇಳಿದ್ದು ಇಷ್ಟೇ. ಒಂದಾದ್ಮೇಲೆ ಒಂದು ಹೊಸ ಐಡಿಯಾಸ್ ಬರ್ತಾ ಇದೆ, ಹೊಸ ಥಾಟ್ಸ್ ಬರ್ತಾ ಇದೆ. ಅದು ಐಡಿಯಾ ಥಾಟ್ಸ್ನೆಲ್ಲ ಒಂದು ಪ್ರಾಜೆಕ್ಟ್ ಆಗಿ ಊರಿಗೋಸ್ಕರ ಕನ್ವರ್ಟ್ ಮಾಡ್ತಿದ್ದೀರಾ. ಬಿಸ್ನೆಸ್ಸು, ಮನೆ, ನಿಮ್ಮ ಹೆಲ್ತು, ನಿಮ್ಮ ಸುತ್ತಮುತ್ತ ಇರುವ DNA ನಾನ್ DNA ಮಕ್ಕಳುಗಳು, ಅದರ ಜೊತೆಗೆ ಇಷ್ಟೊಂದು ಸಿಟಿ ಪ್ರಾಜೆಕ್ಟ್. ಹೇಗೆ, ಎಲ್ಲಿಂದ ಬರ್ತಾ ಇದೆ ಈ ಶಕ್ತಿ? ಎಲ್ಲಿಂದ ಬರ್ತಾ ಇದೆ ಇದನ್ನು ಮಾಡೋಕ್ಕಾಗುತ್ತೆ ಅನ್ನೋ ನಂಬಿಕೆ ನಿಮಗೆ? ಈಗ ಯಾರೋ ಗಿಡ ನೆಟ್ಟಿದ್ದಾರೆ, ಆ ಗಿಡ ನೆಟ್ಟಿರುವ ಸಾಲದ ಗಾಳಿಯಲ್ಲಿ ನಾವು ಬದುಕಿದ್ದೀವಿ ಅಲ್ವಾ? ಸಾಲದ ಗಾಳಿ ಅದು ನಾವು ಸಂಪಾದನೆ ಮಾಡಿದ ಗಾಳಿ ಅಲ್ಲ. ಅವ್ರು ಯಾರೋ ಕೊಟ್ಟಿರೋದು, ಯಾರೋ ಬೆಳೆಸಿದಾರ, ಯಾರೋ ವಿಷನರಿ ಬೆಳೆಸಿದ್ದಾರೆ. ನಾವು ಅನ್ಕೊಂಡ್ಬಿಟ್ಟಿದ್ದೀವಿ ಈ ಗಿಡ ಮರಗಳು ಪರ್ಮನೆಂಟ್ ಆಗಿದೆ ಅಂತ. ಇದರ 10 ಟೈಮ್ಸು ನಮ್ಮ ವೆಹಿಕಲ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಇದರ 10 ಟೈಮ್ಸು ನಮ್ಮ ಹ್ಯೂಮನ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾಯಿದೆ, ಇಂಡಸ್ಟ್ರಿಯಲ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾಯಿದೆ, ಪೊಲ್ಯೂಷನ್ ದಿನ ಬೆಳಗ್ಗೆ ಜಾಸ್ತಿ ಆಗ್ತಾಯಿದೆ. ಗಿಡ ಮರಗಳು ಇರೋ ಅಷ್ಟೊತ್ತಿಗೆ ಅಲ್ವಾ ನಾವು ಬದುಕಿರೋದು. ಈಗ ಅಂದ್ಕೊಳ್ಳೋಣ, ಒನ್ ಫೈನ್ ಡೇ ಈ ಇಡೀ ಸಿಟಿಯಲ್ಲಿ ಹಸಿರೇ ಇಲ್ಲ ಅಂತ ಅನ್ಕೊಂಡ್ಬಿಡೋಣ. 1 ಗಂಟೆ ಬದುಕಲಿಕ್ಕಾಗತ್ತಾ? 1 ಗಂಟೆ. ಸೊ ಹಾಗಿದ್ರೆ ಇದು ಬರೀ ಸರ್ಕಾರದ ಕೆಲಸನ, ಅಥವಾ MLA MP ಗಳ ಕೆಲಸ, ಅಥವಾ DC ಕೆಲಸನ, ಅಥವಾ ನಮ್ಮದು ಆ್ಯಸ್ ಸಿಟಿಸನ್ಸ್ ನಮಗೇನಿಲ್ವಾ? ಇದು ನನ್ನ ನಂಬಿಕೆ. ಹಾಗೆ ಊರನ್ನು ಇನ್ನೂ ಚೆನ್ನಾಗಿರುವ ನಂಬಿಕೆ, ಬದುಕಿಗೆ ಇನ್ನೂ ಚೆನ್ನಾಗಿರಬೇಕು. ನಮ್ಮ ಸಂಪಾದನೆ ಬಂದದ್ದು ಇನ್ನೊಂದೆರಡು ಕಾರ್ ತಗೊಳ್ಳಿಕ್ಕಲ್ಲ. ಒಂದು ಕಾರ್ ಯಾಕೆ ತಗೋಬೇಕು ಅಂತಂದರೆ, ನನ್ನ ತಂದೆ ಹೇಳೋರು, ನೀನು ಕಾರ್ ತಗೊಂಡ್ರೆ ಹಿಂದ್ಗಡೆ ಇನ್ನಿಬ್ಬರನ್ನ ಕೂಡಿಸ್ಕೋಬೋದಲ್ಲ, ಆ್ಯಕ್ಚುಯಲ್ ಪರ್ಪಸ್. ಇಲ್ಲದ್ರೆ 2 ವೀಲರ್ ಸಾಕಲ್ಲ ಅಂತಂದ್ರು. ಹಿಂದ್ಗಡೆ ಇಬ್ಬರನ್ನ ಕೂಡಿಸ್ಕೊಳ್ಳೋ ಪ್ರಾವಿಷನ್ ಇರಲಿ ಅಂತ ನಿನ್ನ ಕಾರ್ ಬೇಕು. ಸಂಪಾದನೆ ಹಾಕಬೇಕು ಅಂದರೆ ಇನ್ನೊಂದು 20 ಜನನ ನೀನು ಸಾಕೋಕ್ಕೆ ತಾಕತ್ ಬರಲಿ ಅಂತ ಸಂಪಾದನೆ ಬೇಕು. ಸ್ವಲ್ಪ ದೊಡ್ಡ ಮನೆ ಯಾಕೆ ಬೇಕು ಅಂದರೆ, ನೆಂಟರೆಷ್ಟರು ಯಾರೋ ಬರ್ತಾರೆ ನಮ್ಮ ಮನೆಗೆ, ಬಂದಾಗ ಅವ್ರಿಗೆ ಹೋಟ್ಲಲ್ಲಿ ಇಳ್ಕೊಳ್ಳದೆ ನಮ್ಮ ಮನೆಯಲ್ಲೇ ಇಳ್ಕೊಳ್ಳಿ ಅನ್ನೋದಕ್ಕೆ ನಮಗೆ ಇನ್ನೊಂದು 2 ರೂಮ್ ಬೇಕು ಅಲ್ವಾ? ಸಿರಿತನ ಯಾಕೆ ಬೇಕು? ಅಥವಾ ಸಿರಿತನ ಅಂದರೆ ಏನು ಅಂದರೆ ಇದು ಅಲ್ವಾ? ಸೊ ನಾನು ಮೊದಲಿಗ ಅಲ್ಲ,
ನನ್ನ ಕಡೆಯವನು ಅಲ್ಲ. ಯಾರೋ ಹಾಕಿಕೊಟ್ಟಿರೋ ದಾರಿನಲ್ಲಿ ನಾನು ಬೆಳೀತಾ ಇದ್ದೀನಿ, ಬರ್ತಾ ಇದ್ದೀನಿ, ಸಾಗುತ್ತಾ ಇದ್ದೀನಿ ಅಷ್ಟೇ. ಗಿಡಗಳು ಇಲ್ಲದೆ ಇದ್ದಿದ್ರೆ ಲೈಫೇ ಇಲ್ಲ, ನೀರಿಲ್ಲದೆ ಇದ್ದಿದ್ರೆ ಲೈಫ್ ಇಲ್ಲ. ಗಾಳಿ, ಬೆಳಕು, ಸೂರ್ಯ ಇಲ್ಲದೆ ಇದ್ರೆ ನಮ್ಗೇನಾದ್ರು ಬದುಕಿದೆಯಾ? ಗಾಳಿ ಯಾವ ಥರ ನಾನು ಎಷ್ಟು ಕೊಡ್ತಾ ಇದ್ದೀನಿ ಗಾಳಿ ಅಂತ ಯಾವ ಥರ ಬಾರ್ಗೇನ್ ಮಾಡಕ್ಕೆ ಹೋಗಿದ್ಯಾ? ಅವತ್ತು ಅಂದು ಬಿಟ್ಟರೆ ಅಪ್ಪಿತಪ್ಪಿ ಅದಕ್ಕೂ ಮಾತು ಬಂದು ಹರಿಯೋ ನೀರು ಒಂದ್ಸಲ ಅಂದ್ಬಿಟ್ರೆ ನಾನು ಇನ್ನು ಇಷ್ಟು ಜನನ ಪೋಷಿಸ್ತಾ ಇದ್ದೀನಿ ಅಂತ ಅನ್ನಿಸ್ಬಿಟ್ರೆ, ಅದು ಅಂದ್ಬಿಟ್ರೆ ತಡ್ಕೊಳ್ಳಿಕ್ಕಾಗತ್ತೆ ನನಗೆ. ಹಾಗೆ ನಮ್ಮ ಕೆಲಸ ಹಾಗೇ ಇರಬೇಕು. ಥ್ಯಾಂಕ್ಲೆಸ್, ಸೆಲ್ಫ್ಲೆಸ್. ಥ್ಯಾಂಕ್ ಯು ಸೋ ಮಚ್. ಇದು ನಂಬಿಕೆ. ಯಪ್ಪ, ಸಣ್ಣ ನಂಬಿಕೆ, ದೊಡ್ಡ ನಂಬಿಕೆ, ಅದಕ್ಕಿಂತ ದೊಡ್ಡ ನಂಬಿಕೆಗಳು. ಬರ್ತಾ ಬರ್ತಾ ಈ ನಂಬಿಕೆಗಳ ಪ್ಯಾಟ್ರನ್ ದೊಡ್ಡದಾಗ್ತಾ ಬರುತ್ತೆ. ಶಕ್ತಿನೂ ಜಾಸ್ತಿ ಆಗ್ತಾ ಬರುತ್ತೆ, ತಾಕತ್ತು ಜಾಸ್ತಿ ಆಗ್ತಾ ಬರುತ್ತೆ, ಶ್ರಮವು, ಪೇಯ್ನು ಎಲ್ಲ ಜಾಸ್ತಿ ಆಗ್ತಾ ಬರುತ್ತೆ. ತಗೊಳ್ಳೋಣ, ಅದಕ್ಕಿಂತ ಏನಿದೆ ಇಲ್ಲಿ? ಅದನ್ನು ತಗೊಳ್ಳೋ ಶಕ್ತಿನೂ ಸಿಗುತ್ತಲ್ವ ಹೋಗ್ತಾ ಹೋಗ್ತಾ. ನಂಬಿಕೆ ಈಸ್ ಈಕ್ವಲ್ ಟು ಶಕ್ತಿ. ದೇವರ ಸೇವೆ ಮಾಡ್ತೀವೋ ಇಲ್ವೋ, ದೇಶ ಸೇವೆ ಮಾಡಿದ್ರೆ ಅದೇ ದೇವರ ಸೇವೆ. ರಿಚುವಲ್ ಪ್ಯಾಟರ್ನ್ ನಂಗೆ ಅರ್ಥ ಆಗುತ್ತಿಲ್ಲ. ದಿನ ಬೆಳಿಗ್ಗೆ ಹೋಗಿ ದೇವ್ರ ಮುಂದೆ ಕೂತ್ಕೊಂಡು ಪೂಜೆ ಮಾಡಿ ನಂಗೆ ಇದು ಕೊಡಪ್ಪ ಅದು ಕೊಡಪ್ಪ ಅಂತ ಗೊತ್ತಿಲ್ಲ. ಎಲ್ಲ ಕೊಡ್ತಾ ಇದ್ದಾನೆ. ಬೆಳಗ್ಗೆ ಒಂದು 5 ನಿಮಿಷ 4 ಗಂಟೆಗೆ ಎದ್ದು ಕೂತ್ಕೊಂಡ್ರೆ ಇವತ್ತು ಏನೇನು ಮಾಡಬೇಕು ಅಂತ ಭಗವಂತ ಯೋಚನೆ ಕೊಡೋದೇ ಭಗವಂತ. ನಾವು ಕೇಳೋದೇ ಬೇಡ, ಸುಮ್ಮನೆ ಕೂತ್ಕೊಂಡ್ರೆ ಸಾಕು. ಹೀಗೆ ನಿಮ್ಮ ನಂಬಿಕೆ ಬ್ಯೂಟಿಫುಲ್. ತುಂಬ ಚೆನ್ನಾಗಿತ್ತು ಇದು ಅರ್ಥ ಮಾಡ್ಕೊಳ್ಳೋಕ್ಕೆ. ಕೆಲವ್ರಿಗೆ ಸ್ವಲ್ಪ ಕ್ಲೀಶೆ ಅನಿಸ್ಬೋದು, ಅಯ್ಯೋ ಇವ್ರು ದೇವರು ನಾನು ಹೋಗಿ ಕೂತ್ಕೊಳ್ಳಲ್ಲ ಅಂತಾರೆ, ಬಟ್ ದೇವರೇ ಕೊಡ್ತಾನೆ ಅಂತಾರೆ ಅಂತ. ಇನ್ಫ್ಯಾಕ್ಟ್ ನಾನು ಮೊನ್ನೆ ಯಾರ ಹತ್ರನೋ ಮಾತಾಡುವಾಗ ಅವರು ಹೇಳಿದ್ರು, ಅಂದರೆ ಆಸ್ಟ್ರಾಲಜಿ ವಿಚಾರ ಬಂದಾಗ ನಿಮ್ಮ ಸರ್ಗೆ ಇದರಲ್ಲೆಲ್ಲ ನಂಬಿಕೆ ಇಲ್ಲ ಅನ್ಸುತ್ತಲ್ವ ಅಮ್ಮ ಅಂದರು. ಅವರ ನಂಬಿಕೆನೇ ಬೇರೆ ರೀತಿ, ಅವ್ರ ಅಪ್ರೋಚೇ ಬೇರೆ ಥರ ಅಂತ ಹೇಳಿದೆ. ಬಿಕಾಸ್ ಐ ನೋ ಯು, ನಾನು ನಿಮ್ಮ ಜೊತೆ ಪ್ರತಿನಿತ್ಯ ಇಂಟರ್ಯಾಕ್ಟ್ ಮಾಡೋದ್ರಿಂದ. ಬಟ್ ಆ ನಂಬಿಕೆಯಿಂದ ನಿಮಗೆ ಬರ್ತಾ ಇರೋ ಶಕ್ತಿ, ಆ ಶಕ್ತಿನ ನೀವು ಚಾನಲೈಸ್ ಮಾಡ್ತಾ ಇರುವ ರೀತಿ ಅದ್ಭುತ. ಥ್ಯಾಂಕ್ ಯು ಸೋ ಮಚ್.